ಸಮೋಸ ರಿಂಗ್ ಇಂಪಾರ್ಟೆಂಟ್ ಅಲ್ಲ, ಯಾರು ಬಂದು ಪ್ರಪೋಸ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ವಡಾಪಾವ್ ಕೊಟ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಇನ್ಸ್ಟಾ ಆಫ್ ರಿಂಗ್. ವಡಾಪಾವ್ ತಿಂದು ಥ್ಯಾಂಕ್ ಯು ಅಂತ. ಫಸ್ಟ್ ಆಫ್ ಆಲ್, ನಾ ಅಪ್ಪ ಅಮ್ಮನ ವಿರೋಧವಾಗಿ ನನ್ನ ಲೈಫಲ್ಲಿ ಯಾವ್ದು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಬೆಂಗಳೂರಿನಲ್ಲಿ ಸಖತ್ತಾಗಿರುವಂತ ಹುಡುಗಿಯರು ನೋಡೋದಕ್ಕೆ ಯಾವ ಏರಿಯಾದಲ್ಲಿ ಸಿಗ್ತಾರೆ? ಅದನ್ನ ಹೇಳ್ಬೇಕು ಅಂತ ಈಗ್ಲೂ ಅನಿಸ್ತಿದೆ, ಆದ್ರೆ ಈಗ್ಲೂ ಹೇಳಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI, ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಇಬ್ರು ಮುದ್ದಾಗಿರುವಂತಹ ಚೆಲುವೆಯರಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತ ಸಮಯ. ಯಾಕೆ ಅಂತ ಹೇಳಿದ್ರೆ, ಅಂದೊಂದಿತ್ತು ಕಾಲದಲ್ಲಿ ಆಕ್ಟ್ ಮಾಡಿರುವಂತಹ ಮುದ್ದಾದ ಚೆಲುವೆಯರು ಇವರು. ಸೊ ಮೊದಲನೇದಾಗಿ ಒಬ್ರನ್ನ ವೆಲ್ಕಮ್ ಮಾಡ್ತೀನಿ. ಇವರು ನಮ್ಮ ಇಂಡಸ್ಟ್ರಿಗೆ ಧೈರ್ಯ ತಗೊಂಡು ಬಜಾರ್ಗೆ ಎಂಟ್ರಿ ಕೊಟ್ಟಂತಹ ರಂಗನಾಯಕಿ, ಹಾಗೇನೆ ಬ್ರಹ್ಮಚಾರಿಗಳ ನಿದ್ದೆಗೆಡಿಸಿದಂತಹ ನಾಗಕನ್ನಿಕೆ ಅಂತಾನೆ ಹೇಳ್ಬೋದು. ದ ಒನ್ ಅಂಡ್ ಓನ್ಲಿ ಅದಿತಿ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. 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 ಇವರು 2 ಸ್ಟೇಟ್ಸ್ಗೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಸೀರಿಯಲ್ ಆಕ್ಟ್ರೆಸ್ ಅಂಡ್ ಬಹುಮುಖ ಪ್ರತಿಭೆ ಅಂತಾನೂ ಹೇಳ್ಬೋದು, ಉದಯೋನ್ಮುಖ ಜಿ ಪ್ರತಿಭೆ ಅಂತಾನೂ ಕೂಡ ಹೇಳ್ಬೋದು. ಸೊ ನಿಶಾ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ಉದಯೋನ್ಮುಖ ಜಿ ಪ್ರತಿಭೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಇವ್ರದ್ದು ಚಿಂಟು ಟಿವಿಯಲ್ಲಿ ಸ್ಟಾರ್ಟ್ ಆದಂತ ಜರ್ನಿ ಇವಾಗ ಜಿ ನಲ್ಲಿ ನಡೀತಾ ಇದೆ. ಹಾಗಾಗಿ ಓಕೆ, ಸೊ ವೆಲ್ಕಮ್ ಟು ಅಂದೊಂದಿತ್ತು ಕಾಲದ ಒಂದು ಇಂಟರ್ವ್ಯೂಗೆ ಸ್ವಾಗತ ನಿಮ್ಮಿಬ್ರಿಗೂ ಕೂಡ. ಸೊ ಫಸ್ಟ್ ಟೈಮ್ ನನಗೆ ಇಬ್ರು ಹೀರೋಯಿನ್ಸ್ ಗಳ ಮಧ್ಯೆ ಕೂರಿಸ್ಬಿಟ್ಟು ಇಂಟರ್ವ್ಯೂ ಮಾಡಿಸೋದಕ್ಕೆ ಪ್ಲಾನ್ ಮಾಡಿರುವಂತದ್ದು. ಸೊ ನನಗೆ ಭಯ. ಎಸ್. ಸೊ ಅಂದೊಂದಿತ್ತು ಕಾಲ ಅಂದ್ರೆ ನಿಮ್ಮ ಆ ಒಂದು ಕಾಲದಲ್ಲಿ ಮಾಡಿದಂತಹ ತರಲೆ ಥಿಂಗ್ಸ್ ಗಳನ್ನ ನಾವು ಈ ಮೂವಿನಲ್ಲಿ ನೋಡ್ಬೋದಾ ಹೇಗೆ ಅಂತ? ನಮ್ದು ಅಂತ ಅಲ್ಲ, ಬಹುಶಃ ಪ್ರತಿಯೊಬ್ರು ಬಾಲ್ಯ, ಅದ್ರಲ್ಲೂ ಈ 80-90ರ ದಶಕದವ್ರದ್ದು ಬಾಲ್ಯ ತುಂಬಾ ಸುಂದರವಾಗಿತ್ತು. ಯಾಕಂದ್ರೆ ಮೊಬೈಲ್ ಇರ್ಲಿಲ್ಲ, ಟೆಕ್ನಾಲಜಿ ಇನ್ನು ಇಷ್ಟೊಂದು ಬೆಳೆದಿರ್ಲಿಲ್ಲ. ಇನ್ನು ಅಜ್ಜ ಅಜ್ಜಿ ಮನೆಗೆ ಹೋಗೋದಿತ್ತು, ಮರಗಿಡಗಳೆಲ್ಲ ಇರ್ತಾ ಇತ್ತು. ಇನ್ನು ನಾವೆಲ್ಲ ಕಾಗೆ ಗುಬ್ಬಿಗಳನ್ನ ನೋಡ್ಬಿಟ್ಟು ಬೆಳೆದಿದ್ದೀವಿ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ತುಂಬಾ ತರಲೆ. ನನ್ ಪರ್ಸನಲ್ ಆಗಿ ಹೇಳೋದಾದ್ರೆ, ಸಾಕಷ್ಟು ಗೋಲಿ, ಲಗೋರಿ, ಚಿನ್ನಿದಾಂಡು, ಜೂಟು ಮುಟ್ಟು, ಮರ್ಕೋತಿ, ಒಂಟಿ ಕಾಲ್ ಮುಟ್ಟಾಟ ಎಲ್ಲ ಆಟ ಆಡಿದೀವಿ. ಆ ದಿನಗಳೇ ಚಂದ. ಸೊ ಇವತ್ತಿಗೂ ಎಲ್ರೂ ಕುಟುಂಬದವ್ರು ಕುತ್ಕೊಂಡು ಮಾತಾಡ್ಬೇಕು ಅಂತಂದ್ರೆ, ಈಗ ಒಂದು 20 ವರ್ಷ ಹಿಂದೆ ಅಥವಾ ಒಂದ್ 15-20 ವರ್ಷ ಹಿಂದೆ ಹೋಗಿನೇ ಮಾತಾಡ್ತೀವಿ. ಅದೆಷ್ಟ್ ಚೆನ್ನಾಗಿತ್ತಲ್ಲ ಅವಾಗ, ಹಂಗ್ ಮಾಡ್ತಿದ್ವಲ್ಲ. ಸೊ ಈ ಸಿನಿಮಾದಲ್ಲೂ ಆ ತರದ ಒಂದು ಜರ್ನಿ ಇದೆ. ಈಗ ನಾಯಕ ನಟನಿಗೆ ಒಂದೊಂದು ಜರ್ನಿ ಅಂದ್ರೆ, 1ರಿಂದ 10 ವರ್ಷದೊಂದು, 10ರಿಂದ ಒಂದು 25 ವರ್ಷ, ಒಂದು 20 ವರ್ಷದೊಂದು, ಅದಾದ್ಮೇಲಿನ ಒಂದು ಬದುಕು. ಪ್ರತಿಯೊಬ್ಬರದು ಒಂದೊಂದು ಹಂತ ಇರುತ್ತಲ್ವಾ. 5ರಿಂದ 10 ವರ್ಷಕ್ಕೆ ಒಂದೊಂದು ಜೀವನದಲ್ಲಿ ಹಂತ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಟೈಟಲ್ ಅಂದೊಂದಿತ್ತು ಕಾಲ ಅನ್ನುವಂಥದ್ದು. ಓಕೆ. ಸೊ ಜೀವನ ಯಶಸ್ವಿಯಾಗಿ ನಡೀತಾ ಇದೆಯಾ? ಹಾ, ನಮ್ಮ ಯಜಮಾನ್ರ ಹೆಸರು ಯಶಸ್ವಿನಿ ಅಲ್ವಾ. ಸೊ ತುಂಬಾ ಸಖತ್ತಾಗಿ ನಡೀತಾ ಇದೆ. ಸೊ ನೀವು 2 ಸ್ಟೇಟ್ಗೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಆಕ್ಟ್ರೆಸ್ ಇವಾಗ. ಸೊ ಆ ಕಡೆ ಮತ್ತೆ ಈ ಕಡೆ ಮತ್ತೆ ಈ ಮೂವಿನಲ್ಲಿ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅಂಡ್ ಹೌ ವಾಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಂದೊಂದಿತ್ತು ಕಾಲದ್ದು? ಚೆನ್ನಾಗಿತ್ತು. ಈಗ 2 ಸ್ಟೇಟ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದ್ ಕಲ್ತ ಮೇಲೆ ಥರ್ಡ್ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ ಯಾ, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಂಗೆ ನಮ್ದು ಶೂಟ್ ಅಲ್ಲಿ ಆಗಿತ್ತು ತೀರ್ಥಹಳ್ಳಿನಲ್ಲಿ. ಸೊ ಒಂಥರ ಸಿಕ್ಕಾಬಟ್ಟೆ ಲಾಂಗ್ ರೂಟ್ ನನಗೆ ಟ್ರಾವೆಲಿಂಗ್. ಶೂಟು ಕೂಡ ತುಂಬಾ ಚೆನ್ನಾಗಾಯ್ತು. ನಂದೊಂದು ಸಾಂಗ್ ಇದೆ ಮೂವಿನಲ್ಲಿ. ತುಂಬಾ ಸಣ್ಣ ಪಾತ್ರ ಆಗಿದ್ರು ನನಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂದೊಂದಿತ್ತು ಕಾಲನಲ್ಲಿ. ಬಟ್ ಆದ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಮಾತಾಡ್ಬೇಕು. ಬಿಕಾಸ್ ಆದ್ರೆ ಕೆಲವು ಸರಿ ಈ ಟೈಮ್ ಹೆಂಗೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಡೇಟ್ಸ್ ಗಳು ಕ್ಲಾಶ್ ಆಗ್ತಾ ಇರುತ್ತೆ. ಸೊ ಇವತ್ತು ಫಾರ್ ಎಕ್ಸಾಂಪಲ್ ಹೆಂಗಾಯ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಬಂದು ವೆಯ್ಟ್ ಮಾಡ್ತಾ ಇರ್ಬೇಕಾರೆ ಅದಿತಿ ಮ್ಯಾಮ್ ಅವರು ಬಂದು ವೆಯ್ಟ್ ಮಾಡ್ತಾ ಇದ್ರು, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಈ ತರದ್ದು ಆಗ್ತಾ ಇತ್ತಾ ಅಂತ? ಇದು ನಾರ್ಮಲಿ ಯೂಶ್ವಲಿ ಎಲ್ಲಾ ಕಡೆ ಆಗೋದೆ. ಒಂಚೂರು ಅಲ್ಲಿ ಇಲ್ಲಿ ಆಚೆ ಈಚೆ ಆಗತ್ತೆ. ಅದೇ ನಾವ್ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಸೊ ಬ್ಯಾಲೆನ್ಸಿಂಗ್. ಅಂದ್ರೆ ಆಗ್ಲೇ ಹೇಳ್ತಾ ಇದೆ. ಸೊ ಇಟ್ ಇಸ್ ಲೈಕ್ ಅವಾಗಿನ ಕಾಲದವರೆಗೂ ಇವಾಗಿನ ಕಾಲದವರೆಗೂ ನಾವು ಡಿಫ್ರೆನ್ಸಸ್ ನೋಡ್ತೀವಿ ಅಂತ ಹೇಳಿದ್ರೆ, ಆಕ್ಟರ್ ಅಥವಾ ಆಕ್ಟ್ರೆಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಬೇಕಾಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಹೇಗೆ ಏನ್ ಅನ್ಸುತ್ತೆ? ಇಟ್ ಇಸ್ ಲೈಕ್ ಇವಾಗ ಒಂದ್ ಸ್ವಲ್ಪ ಫ್ಲೋ ಈಸಿ ಆಗಿದೆ, ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋ ತರ ಇದೆಯಾ ಅಥವಾ ಹೇಗೆ ಅಂತ? ಡಿಪೆಂಡ್ಸ್. ಈಗ ನಾನು ಸುಮಾರು ಜನದೊಟ್ಟಿಗೆ ವರ್ಕ್ ಮಾಡಿದ್ದೀನಿ. ಕೆಲವರು ಟೈಮ್ ಮ್ಯಾನೇಜ್ ಮಾಡ್ತಾರೆ, ಕೆಲವರು
ಕೆಲವರಿಗೆ ಮಾಡೋದಕ್ಕೆ ಬರಲ್ಲ. ಹ್ಮ್ ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹೀರೋನೋ ಅಥವಾ ಹೀರೋಯಿನೋ ಅಥವಾ ಯಾವುದೇ ಒಬ್ಬ ಕಲಾವಿದ್ರು ಒಂದು ಚೂರ್ ಲೇಟ್ ಮಾಡಿದ್ರು ಇಡೀ ಸೆಟ್ ಹ್ಮ್ ಲೈಕ್ ಒಂದು 100-150 ಜನ ಇರ್ತೀವಿ ಅನ್ಕೊಳ್ಳಿ, ಉಷ್ಟ್ರು ವಿ ಹ್ಯಾವ್ ಟು ವೇಟ್. ಹೌದು. ಸೊ ಇವತ್ತು ಅದೇ ಒಂದು ಇದಾಯ್ತು ಆಕ್ಚುಲಿ. ಅಂದ್ರೆ ವಿ ವರ್ ಸಪೋಸ್ ಟು ಸ್ಟಾರ್ಟ್ ಇಟ್ ಬೈ 1 hour ಮುಂಚೆನೆ ಸ್ಟಾರ್ಟ್ ಮಾಡ್ಬೇಕಾಯ್ತು. ಬಟ್ ಬಿಕಾಸ್ ಆಫ್ ನಿಶಾ ಅವ್ರದ್ದು ಇದಾಗಿದ್ರಿಂದ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇರ್ಲಿ ಅಂದ್ರೆ ವಿ ವರ್ ಡಿಸ್ಕಸಿಂಗ್ ಅಷ್ಟೇನೆ. ಅಂದ್ರೆ ಅವಾಗ್ಲೇ ಕೇಳ್ತಾ ಇದ್ದೆ ಹೆಂಗೆ ಮ್ಯಾಮ್ ಶೂಟಿಂಗ್ ಸೆಟ್ ಅಲ್ಲೂ ಇದೇ ರೀತಿಯಾಗಿ ಲೇಟ್ ಆಗ್ತಾ ಇತ್ತಾ ಅಥವಾ ಸ್ಟಾರ್ಟ್ ನಂಗೆ ಅವ್ರದ್ದು ಕಾಂಬಿನೇಷನ್ ಬರಲ್ಲ, ಬರೋದಿಲ್ಲ. ಅಂದ್ರೆ ಅವ್ರದ್ದು ಒಂದು ಸ್ಕೂಲ್ ಲೈಫ್ ಸ್ಟೋರಿ. ನಮ್ಮಿಬ್ರು ಕಾಂಬಿನೇಷನ್ ನಮ್ಮ ಮುಹೂರ್ತ ಟೈಮ್ ಅಲ್ಲಿ ಸಿಕ್ಕಿದ್ದು. ಹೌದು, ಅದಾದ್ಮೇಲೆ ಇವಾಗ್ಲೇ ಸಿಗ್ತಾ ಇರೋದು. ಓಕೆ, ಸೊ ಅದೇ ಐ ವಾಸ್ ಡಿಸ್ಕಸಿಂಗ್. ಇವಾಗಿನ ಆಕ್ಟ್ರೆಸ್ ಗಳು ಇದೇ ರೀತಿಯಾಗಿ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾರ ಏನು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗಿನ ಆಕ್ಟರ್ಸ್ ಆಗಿನ ಆಕ್ಟರ್ಸ್ ಅಂತ ತಗೊಳೋದಕ್ ಆಗಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ. ಬಿಕಾಸ್ ಆಕ್ಚುಲಿ ಏನ್ ಗೊತ್ತಾ, ನಾನು ತುಂಬಾ ಜನದ ಎಕ್ಸ್ಪೀರಿಯನ್ಸ್ ಕೇಳಿದೀನಿ. ಸುಮಾರು ನಮ್ಮ ಸೀನಿಯರ್ ಆಕ್ಟರ್ಸ್ಗಳು ಇವಾಗಿನ್ಗಿಂತ ಅವಾಗ್ಲೇ ಡಿಸಿಪ್ಲಿನ್ ಎಲ್ಲ ಜಾಸ್ತಿ ಇರ್ತಿತ್ತು. ಇವಾಗ ನಮ್ಗೆ ಫೋನ್ ಇದೆ, ವೆಹಿಕಲ್ಸ್ ಇದೆ, ಎಲ್ಲ ಇದ್ರು ನಮಗ್ ಅಷ್ಟು ಮ್ಯಾನೇಜ್ ಮಾಡಕ್ ಬರ್ತಿಲ್ಲ. ಬಟ್ ಅವಾಗ ಹಂಗಲ್ಲ, ನಿಮಗೆ ಫೋನ್ ಇರ್ತಿರ್ಲಿಲ್ಲ, ವೆಹಿಕಲ್ಸ್ ಇರ್ತಿರ್ಲಿಲ್ಲ, ಸ್ಟಿಲ್ ದೇ ಯೂಸ್ ಟು ಮ್ಯಾನೇಜ್ ಸೋ ವೆಲ್. ಅಂಡ್ ನಿಮಗೆ ಅದು ಹೋಗ್ಲಿ, ನಾವ್ ಅಟ್ಲೀಸ್ಟ್ ನಾವ್ ಆಕ್ಟಿಂಗ್ ಮಾಡದೇ ಇದ್ರೆ ಇವಾಗ ಕಟ್ ಮಾಡಿ ನಾವು 100 ಟೇಕ್ ತಗೋಬಹುದು. ಹೌದು. ಅವಾಗ ರೀಲ್ಸ್ ಅಲ್ಲ, ಒಂದೊಂದ್ ರೀಲು ಒಂದೊಂದೇ ಪೆನಿ, ಅದು ಒಂದೊಂದ್ ರೀಲು ಒಂದೊಂದು ದುಡ್ಡಿಗೆ ಸಮ ಇರ್ತಿತ್ತು. ಸೊ ಪಟ್ಟಂತ ಎಲ್ರು ತಗೊಳ್ಳೇಬೇಕಿತ್ತು. ಈವನ್ ಡಬ್ಬಿಂಗ್ ನಾವೊಂದು 1000 ಸಲ ಮಾಡ್ತೀವಿ ಡಬ್ಬಿಂಗ್, ನಮ್ದು ಇಷ್ಟ ಆಗಿಲ್ವಾ ಪಟ್ಟಂತ ಡೈರೆಕ್ಟರ್ ಬೇರೆಯವ್ರನ್ನ ಹಾಕೋತಾರೆ. ಅವಾಗ ಹಂಗಿರ್ಲಿಲ್ಲ. ಸೊ ದಿಸ್ ಇಸ್ ಲೈಕ್ ಈಗಿನವ್ರಿಗೆ ಒಂಥರ ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ಟೆಕ್ನಾಲಜಿ ಸ್ವಲ್ಪ ಈಸಿ ಮಾಡ್ಕೊಟ್ಟಿದೆ ಅಷ್ಟೇ ಜನಕ್ಕೆ. ಬಟ್ ಈಸಿ ಆದಂಗೆ ಅದು ಡಿಸಿಪ್ಲಿನ್ ಒಂದ್ ಸ್ವಲ್ಪ ಕೆಟ್ಟ ಹೋಗ್ತಿದೆ ಅಂತ ನನ್ನೊಂದು ಅಭಿಪ್ರಾಯ. ಅಂದ್ರೆ ಮೈ ಪಾಯಿಂಟ್ ವಾಸ್ ಓನ್ಲಿ ಒನ್ ಥಿಂಗ್. ಸೊ ಇವಾಗ ಅದಿತಿ ಅವರು ಬೀಯಿಂಗ್ ಸಚ್ ಬಿಗ್ ಆಕ್ಟ್ರೆಸ್, ಅವರು ಬೇಗ ಬಂದು ವೆಯ್ಟ್ ಮಾಡ್ಕೊಂಡು ನಿಶಾಗೋಸ್ಕರ ಕುತ್ಕೊಂಡಿದ್ರು 1 hour. ಶಿ ಬೀಯಿಂಗ್ ಅ ಮದರ್ ಆಫ್ ಅ ಕಿಡ್, ಅವ್ರ ಕೆಲಸಗಳನ್ನ ಮುಗಿಸ್ಬಿಟ್ಟು ಬೇಗ ಬಂದಿದ್ರು, ನಿಶಾ ಅವ್ರು ಬಂದಿಲ್ಲ ಅನ್ನೋದನ್ನೇ ಇಟ್ ವಾಸ್ ಅ ಡಿಸ್ಕಷನ್ ವಿಚ್ ವಾಸ್ ಹ್ಯಾಪನಿಂಗ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಬೌಟ್ ಇಟ್. ಬಟ್ ನಂಗೆ ಶೂಟ್ಸ್ ಲೇಟ್ ಆಗಿದ್ರಿಂದ ಪ್ರಾಬಬ್ಲಿ ಲೇಟ್ ಆಗಿರುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ನಂಗೆ 10:30 10:45 ಅಂತ ಇದ್ದ ಟೈಮಲ್ಲಿ ಪ್ರಾಬಬ್ಲಿ 15 minutes ಲೇಟ್ ಆಗಿರ್ಬೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋ ಪ್ರಾಬ್ಲಮ್. ದಿಸ್ ವಾಸ್ ಅ ಪ್ರಾಂಕ್. ಇನ್ನೇನ್ ನನಗೆ ಭಯ ಆಗ್ತಿದೆ. ಸೊ ಸಾರಿ, ಇದು ಮಾಡಬೇಡಿ. ಅವ್ರು ನಗ್ತಾ ಇದ್ರು. ಆಕ್ಚುಲಿ ನನಗೆ ಅವ್ರ ನಗು ತಡ್ಕೊಳ್ಳೋದಕ್ಕಾಗ್ದಿಂದ ನಾನೇ ಹೇಳ್ಬಿಟ್ಟೆ ದಿಸ್ ವಾಸ್ ಅ ಪ್ರಾಂಕ್. ಇಲ್ಲ ನೀವು ಸಾರಿ ಕೇಳೋದೇನು ಬೇಡ. ಸಿ ಇಟ್ ಯೂಶುವಲಿ ಹ್ಯಾಪನ್ಸ್, ವಿ ನೋ ಇಟ್. ಸೊ ನಾವು ಕೆಲವು ಸರಿ ಲೇಟ್ ಆಗಿ ಹೋಗಿರ್ತೀವಿ. ಬಟ್ ದಿಸ್ ವಾಸ್ ಜಸ್ಟ್ ಅ ಪ್ರಾಂಕ್. ಫುಲ್ ಸೀರಿಯಸ್ ಆಗುತ್ತೆ ನನಗೆ ಯಾಕೋ ಭಯ. ಅಂದ್ರೆ ನನಗೆ ವೆರಿ ಬ್ಯಾಡ್. ಅಯ್ಯೋ, ತುಂಬಾ ಜನ ನಡೆಸ್ಬಿಟ್ಟಿದೀನಿ ನಾನು, ಅದಕ್ಕೆ ನಿಜ. ನಂಗಂದ್ರೆ ಅವ್ರಿಗೇನೋ ಹರ್ಟ್ ಆಗ್ತಿದೆ ಅಂದ್ರೆ ನನಗೆ ಅವ್ರಿಗೆ ಹೋಗ್ಲಿ ನನ್ಗೆ ಹಾರ್ಟ್ ಡಗಡಗಡಗಡಗಡಗ ಅಂತಿದೆ. ಅಯ್ಯೋ ದೇವ್ರೇ, ಏನಪ್ಪಾ ಇದು. ಇಲ್ಲ ಸೊ ಅದಕ್ಕೇನೆ ಜಸ್ಟ್ ಟ್ರೈಂಗ್ ಟು ನಾಟ್ ಡೂ ಅನ್ ಐ ಕಾಂಟ್ಯಾಕ್ಟ್ ವಿತ್ ಹರ್. ನೋಡಿದ ತಕ್ಷಣ ನಗ್ಬಿಡ್ತಾರೆ ಅಂತ ಹೇಳಿ ಈ ಕಡೆ ತಿರ್ಕೊಂತ ಇದ್ದೆ ನಾನು. ಬಟ್ ಎನಿವೇಸ್, ಸೊ ಕಮಿಂಗ್ ಬ್ಯಾಕ್ ಟು, ಐ ನೋ ಅಲ್ಲ, ಐ ಹ್ಯಾವ್ ಸೀನ್ ಹರ್ ಇಂಟರ್ವ್ಯೂಸ್. ನಾನು ಪರ್ಸನಲಿ ಮೀಟ್ ಮಾಡಿಲ್ಲ ಅದಿತಿ ಅವ್ರನ್ನ, ಬಟ್ ಐ ಹ್ಯಾವ್ ಸೀನ್ ಹರ್ ಇಂಟರ್ವ್ಯೂಸ್ ಅಂಡ್ ಐ ನೋ ಶಿ ಇಸ್ ವೆರಿ ಸ್ವೀಟ್. ನಾನು ಅಲ್ಲ, ಓಕೆ, ಜಸ್ಟ್ ಸ್ಟೇಟ್ಮೆಂಟ್ ತಗೊಳ್ತಾ ಇಲ್ವಲ್ಲ ಅಂತ ನನಗೆ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ಎಸ್, ಕಮಿಂಗ್ ಬ್ಯಾಕ್ ಟು ಅನ್ನೋದಿತ್ತು ಕಾಲ. ಸೊ ಇವಾಗ ನೀವು ತೋತಾಪರಿ ಇಲ್ಲ, ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ದಿಸ್ ವಾಸ್ ಜಸ್ಟ್ ಅ ಪ್ರಾಂಕ್. ಓಕೆ, ನಾನು ಫಸ್ಟ್ ಪ್ಲಾನ್ ಮಾಡಿದ್ದೆ, ಯಾರಿಗೂ ಹೇಳಿಲ್ಲ. ನಾನೇ ನಮ್ಗೆ ಡೈರೆಕ್ಟರ್ ಸರಿಗೆ ಹೇಳಿದೆ. ಪಾಪ ಅವ್ರದ್ದು ತುಂಬಾ, ಬಿಕಾಸ್ ಎಲ್ಲ ಗೋತ್ರು ಆಗಿರೋದು ಆಯ್ತಾ, ಅವ್ರಿಗೆ ಸ್ಟ್ರೆಸ್ ಕೊಡ್ಬೇಡಿ, ಯಾವ ಡೇಟ್ ಇದೆ ಅದನ್ನ ನಾವು ಮಾಡೋಣ ಅಂತ. ಬಿಕಾಸ್ ಐ ನೋ ಹೇಳಿದ್ರು ನಾಟ್ ಅ ಜೋಕ್. ಈಗ ನಮಗೆ ಸುಮ್ನೆ ಕುತ್ಕೊಂಡವ್ರಿಗೆ ನಮ್ಗೆ ಅನ್ಸ್ಬೋದೇ ಇದೇನೋ ಅಂತ. ಬಟ್ ಅಲ್ಲಿ ಟ್ರಾವೆಲ್, ಅಲ್ಲಿ ಬೇರೆ ಕ್ಯಾರೆಕ್ಟರು, ಅಲ್ಲಿಂದ ಮತ್ತೆ ಇಲ್ಲಿಗೆ ಟ್ರಾವೆಲ್, ಅದ್ರ ಜೊತೆಗೆ ಅವ್ರಿಗೇನೋ ಸಿನಿಮಾ ಮಾಡ್ಬೇಕು, ಅದ್ರ ಜೊತೆಗೆ ಅವ್ರ ಪರ್ಸನಲ್ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಇಟ್ಸ್ ರಿಯಲಿ ನಾಟ್ ಅ ಜೋಕ್. ಅದು ಮಾಡ್ತಾ ಇರೋರಿಗೆ ಮಾತ್ರ ಅದ್ರ ಸ್ಟ್ರೆಸ್ ಏನು ಅನ್ನೋದು ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಓಕೆ, ಸೊ ಇವಾಗ ನೀವು ತೋತಾಪರಿ ತಿನ್ಸಿದ್ರಿ, ಆಮೇಲೆ ಓಲ್ಡ್ ಮಾಂಗ್ ಕೊಡ್ಸಿದ್ರಿ. ಅಯ್ಯೋ, ಸೊ ಇವಾಗ ಯಾವ ತರದ ನಶೆಯಲ್ಲಿ ಈ ಒಂದು ಸಿನಿಮಾನ ನೋಡ್ಬೋದು ನಾವು?
ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ವಸುಂಧರಾ ಅಂತ ಆಯ್ತು. ಓಕೆ. ಇಂತ ಅದ್ಭುತವಾದ ಹೆಸರು. ಹಾ. ಅದೇ ತರದ ಮನಸ್ಥಿತಿ ಇರುವಂತ ಹುಡುಗಿ ಪಾತ್ರ ಇದು. ಓಕೆ. ತುಂಬಾ ತೂಕವಾಗಿರ್ತಾಳೆ, ಮಿತವಾಗಿ ಮಾತಾಡ್ತಾಳೆ. ಅಂಡ್ ನಮ್ ರಿಯಲ್ ಲೈಫ್ ಅಲ್ಲಿ ನಾವು ನೋಡೋದಾದ್ರೆ ನಾವು ತುಂಬಾ ಯಾರನ್ನಾದ್ರೂ ಇಷ್ಟ ಪಡ್ತೀವಿ ಅಂದ್ರೆ ಅವ್ರ ಜೊತೆಗೆ ಎಲ್ಲದನ್ನು ನಾವು ಸಿನಿಮಾದಲ್ಲಿ ನಾವು ಡೈಲಾಗ್ ಅಂತ ಏನ್ ಹೇಳ್ತೀವಿ, ಮಾತನ್ನೇ ಬಳಸಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಏನಿಲ್ಲ. ನಾವು ಮೌನವಾಗಿದ್ದೂನು ಅಥವಾ ನಮ್ಮ ಆಕ್ಟ್ ಅಲ್ಲಿ ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬಹುದು. ರಿಯಲ್ ಲೈಫ್ ಅಲ್ಲಿ ಜಾಸ್ತಿ ನಡೆಯುತ್ತೆ ಇದು. ಈ ಸಿನಿಮಾದಲ್ಲಿ ಅದನ್ನ ತಗೊಂಡಿದ್ದಾರೆ. ಮೇ ಬಿ ಇದು ನಮ್ ಡೈರೆಕ್ಟರ್ದು ರಿಯಲ್ ಕತೆ ಅಂತ ಅನ್ಸುತ್ತೆ. ಬಿಕಾಸ್ ಇದು ನಿರ್ದೇಶಕರದೇ ಕತೆ, ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ಸ್ಟ್ರಗಲಿಂಗ್ ನಿರ್ದೇಶಕರ ಕತೆ. ಸೊ ಅವ್ರ ಬದುಕಲ್ಲಿ ನಡೆದಿರುವಂತ ಸುಮಾರು ಘಟನೆಗಳನ್ನ ಅವರು ಇದ್ರಲ್ಲಿ ಹಾಕಿದ್ದಾರೆ. ಹಾಗಾಗಿ ಆ ಪ್ರತಿಯೊಂದು ಪಾತ್ರನ ತುಂಬಾ ನೈಜವಾಗಿ ಬಂದಿದೆ. ಅಂದ್ರೆ ಎಲ್ಲೂ ಈ ಹೀರೋಯಿನ್ ಅಂದ ತಕ್ಷಣ ಅವಳಿಗೆ ಈ ಕ್ವಾಲಿಟೀಸ್ ಇರ್ಲೇಬೇಕು ಅನ್ನೋದು, ಅಥವಾ ಹೀರೋ ಅಂದ ತಕ್ಷಣ ಅವ್ರಿಗೆ ಈ ಕ್ವಾಲಿಟೀಸ್ ಇರ್ಲೇಬೇಕು, ಅವ್ರು ಸೋಲೋದೇ ಇಲ್ಲ ಅನ್ನೋ ತರದೆಲ್ಲ ಏನೂ ಇಲ್ಲ. ಮಾಮೂಲಿ ನಮ್ಮೆಲ್ಲರ ಬದುಕಲ್ಲಿ ಸೋಲು, ಗೆಲುವು, ನೋವು, ನಲಿವು, ಹಾರ್ಟ್ ಬ್ರೇಕ್ಸ್, ಪ್ರೀತಿ ಆಗತ್ತೆ, ಪ್ರೀತಿ ಹೋಗತ್ತೆ, ಎಲ್ಲಾನು ಇದನ್ನ ತುಂಬಾ ಸರಳವಾಗಿ ತೋರಿಸ್ತಾ ಹೋಗಿದ್ದಾರೆ. ಸೊ ಈ ತರದ ಒಂದು ಜರ್ನಿಯಲ್ಲಿ ನನ್ನ ಪಾತ್ರನು ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಓಕೆ. ಸೊ ನಿಮಗೆ ಒಂದು ಸ್ಲೋಗನ್ ತುಂಬಾ ಇಷ್ಟ ಅಂತೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅನ್ನೋದು. ಹೌದಾ? ಗೊತ್ತಿಲ್ಲ ನಂಗೆ, ಇವತ್ತೇ ಗೊತ್ತಾಗಿದ್ದು. ಹೌದಾ? ಓಕೆ, ಆಯ್ತು. ಮೋದಿಯವ್ರು ಬಿಟ್ರೆ ಜಾಸ್ತಿ ಯೂಸ್ ಮಾಡಿರೋದು ನೀವೇ ಅಂತ ಕೇಳ್ಬಟ್ಟೆ. ಹೌದಾ? ಇಲ್ಲ, ಬಟ್ ಅದೇ ಹೀಗೆಲ್ಲಾ ಕಡೆ ಅದೇ ವಿಷಯ ಬರ್ತಿರೋದ್ರಿಂದ ನಂಗೆ ಇದು ಹೊಸದ್ ಅನ್ಸ್ಲಿಲ್ಲ. ಹೌದಾ? ಅಲ್ಲ, ಸ್ಲೋಗನ್ ಹೊಸದ ಅಂತ ಅನ್ಸ್ಬೋದೇನೋ ಅಂತ ಕೇಳಿದೆ. ಹೌದು, ನೀವೇ ಹೇಳಿದ್ದೀವಿ ಈ ಸ್ಲೋಗನ್ ಇವತ್ತು. ಓಕೆ. ಸೊ ಬೇಸಿಕಲಿ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಅಂದ್ರೆ ನಾನು ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತೀನಿ ಅಂತ ಹೇಳಿದ್ರೆ ದೊಡ್ಡ ಮನೆಯವ್ರ ಜೊತೆಗೂ ಕೂಡ ಒಂದು ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ವಿನಯ್ ಸರ್ ಅವರು ತುಂಬಾನೇ ವಿನಯತೆಯಿಂದ ನಡ್ಕೊಂತಾರೆ. ಆಬ್ವಿಯಸ್ಲಿ ಅವರು ತುಂಬಾ ಇಂಟ್ರೋವರ್ಟ್ ಅನ್ನೋ ತರದ ಕ್ಯಾರೆಕ್ಟರ್ಸ್ ಗಳು ತುಂಬಾನೇ ಇದೆ. ಸೊ ಅವರು ಜಾಸ್ತಿ ಓಪನ್ ಅಪ್ ಆಗೋದಿಲ್ಲ. ಸೊ ಸರ್ ಜೊತೆಗೆ ಆಕ್ಟ್ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ತುಂಬಾ ಖುಷಿ ಆಗತ್ತೆ. ಎಷ್ಟೋ ಜನರ ಕನ್ಸು ದೊಡ್ಡ ಮನೆ ಬ್ಯಾನರ್ ಅಲ್ಲಿ ಬರ್ಬೇಕು, ಎಷ್ಟೋ ಜನಕ್ಕ ಕೆಲಸ ಮಾಡಬೇಕು ಅಂತ. ಈ ಪ್ರಾಜೆಕ್ಟ್ ಬಂದಾಗ್ಲೂ ಐ ಮೀನ್ ಇದು ನಾನು ತುಂಬಾ ಐ ವಾಸ್ 18 ಇರುವಾಗ ಮಾಡಿದಂಥದ್ದು. ಸೊ ನನಗೆ ಆಗ ಒಂಥರ ಫುಲ್ ಖುಷಿನಲ್ಲಿ ಒಪ್ಕೊಂಡಂತ ಪ್ರಾಜೆಕ್ಟ್. ಅಂಡ್ ಒಂದ್ ಬ್ಯೂಟಿಫುಲ್ ಆಗಿರೋ ಸಾಂಗ್ ಇದೆ. ಇಡೀ ಮೂವಿನ ನಂಗೆ ಅದೊಂದು ಸಾಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಜಾಸ್ತಿ ಸಮಯ ಕಳೆದಂತ ಇದು ಅಂದ್ರೆ ನನ್ನ ಸಿನಿಮಾನಲ್ಲಿ ಅಂದ್ರೆ ಸಾಂಗ್ ಅಲ್ಲೇ. ಸೊ ಇಡೀ ಸಾಂಗ್ ಅಲ್ಲೂ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ನನ್ನ ಪಾತ್ರದ ಹೆಸರು ಸಾಕ್ಷಿ ಅಂತ. ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಸ್ಕೂಲ್ ಡೇಸ್ ಅಲ್ಲಿ ಹೇಗಿತ್ತು 90s 80s ಅವ್ರು ಹೇಳ್ದಂಗೆ. ನೋ ಐ ಆಮ್ 20s ನನಗೆ 90s 80s ಅಷ್ಟು ಗೊತ್ತಿಲ್ಲ, ಬಟ್ ಅದೆಲ್ಲ ನಾನು ಒಂಥರ ಎಕ್ಸ್ಪೀರಿಯನ್ಸ್ ಮಾಡಕ್ ಆಯ್ತು ಈ ಸಿನಿಮಾದ ಮುಖಾಂತರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಅಂಡ್ ಹಾಡ್ ಮಾತ್ರ ಅದ್ಭುತವಾಗಿದೆ. ಐ ಮೀನ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಲಿರಿಕ್ಸ್, ಮತ್ತೆ ಸಖತ್ ಸಿಂಗಿಂಗು ಸಿದ್ ಸರ್ ಹಾಡಿರೋದು. ಅಂಡ್ ಒಂದೊಂದು ಲೈನ್ ಗಳನ್ನು ಕೂಡ ಒಂಥರ ಹುಡುಗಿಗೆ ಕೇಳ್ತಾ ಇರೋ ತರ ಇದೆ, ಪ್ರಶ್ನೆ ಮಾಡ್ತಾ ಇರೋ ತರ ಇದೆ, ಉತ್ತರ ಕೊಡ್ತಾ ಇರೋ ತರ ಇದೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನೀನನ್ನು ಪ್ರೀತಿಸುವೆ ಅಂತ. ಈವನ್ ಫೀಮೇಲ್ ಎಮೋಷನ್ ಕೂಡ ತುಂಬಾ ಅಷ್ಟೇ ಚೆನ್ನಾಗಿದೆ. ಅಂಡ್ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಅಂತ ಹೇಳಿ. ಸೊ ಈ ಲೈನ್ಸ್ ಗಳಿಗೆ ಅದರದೇ ಆದಂತ ಅರ್ಥಗಳಿದೆ. ಸೊ ನಿಮ್ಗೆ ಯಾರಾದ್ರೂ ಈ ತರ ಲೈನ್ಸ್ ಗಳ ಯಾವ್ದಾದ್ರು ಹೇಳಿದಾರ ರಿಯಲ್ ಲೈಫ್ ಅಲ್ಲಿ? ಹೇಳಿಲ್ಲ. ಓಕೆ. ಸೊ ಈ ಲೈನ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದಾದ್ರೆ ಯಾವ ತರದ ಒಂದು ಫೀಲಿಂಗ್ ಬರುತ್ತೆ ನಿಮಗೆ? ಅಲ್ಲ, ಏನ್ ಗೊತ್ತಾ, ನಮಗೆ ನಾವ್ ಈ ತರದ ಹಾಡುಗಳನ್ನ ನಾನ್ ಮತ್ತೆ ಅಲ್ಲಿಗೆ ಹೋಗ್ತೀನಿ. 70, 80, 90ರಲ್ಲಿ ಒಂಥರ ಮಜಾ ಕಾಲ ಅದು. ಸುಂದರವಾದ ಅಚ್ಚ ಕನ್ನಡದಲ್ಲಿ ಬರ್ತಿದ್ದಂತಹ ಲಿರಿಕ್ಸ್. ಪ್ರತಿಯೊಂದು ಲಿರಿಕ್ ಅಲ್ಲೂ ಕೂಡ ಭಾವನೆಗಳು ತುಂಬಿ ತುಳುಕ್ತಾ ಇತ್ತು, ಸಂಪೂರ್ಣವಾದ ಅರ್ಥ ಇರ್ತಾ ಇತ್ತು, ಸ್ವಚ್ಛವಾಗಿರ್ತಾ ಇತ್ತು. ಹಿಂದೊಂದು ಮುಂದೊಂದು ಇಲ್ಲೇ ಇಲ್ಲ ಒಂದು ಪ್ರೀತಿನ ವ್ಯಕ್ತಪಡಿಸೋದಿಕ್ಕೆ. ಆಮೇಲೆ ಸರಳವಾದಂತಹ ಕನ್ನಡ ಇರ್ತಾ ಇತ್ತು, ತುಂಬಾ ಕಾಂಪ್ಲಿಕೇಟೆಡ್ ಅನ್ನುವಂಥದ್ದು ಇಲ್ಲ. ಆ ತರದ ಒಂದು
ಏನಂತಾರೆ ಇಮೇಜ್ ನಾವು ಇದೇ ಸಾಂಗ್ ಅಲ್ಲಿ ನೋಡ್ಬೋದು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ನಂತರ ಯಾರು ಇಲ್ಲ ಹುಡುಗ, ನನ್ನ ಹೃದಯದಲ್ಲಿ ರಾಣಿ ತರ ಹೊತ್ತು ತಿರುಗಿಸ್ತೀನಿ ಅನ್ನೋಂಥದ್ದು. ಈಗ ನೀವೇ ನಿಮ್ಮ ಹುಡುಗಿಗೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಹೇಳ್ತೀನಿ ನೀನ್ ರಾಣಿ ತರ ನೋಡ್ಕೋತೀನಿ ಅಂತ. ಅದನ್ನೇ ಒಂದ್ ಸುಂದರವಾಗಿ ಸಾಲುಗಳನ್ನ ಬರ್ದಿರುವಂತದ್ದು. ಹಾಗಾಗಿನೇ ಈ ಸಾಂಗ್ ತುಂಬಾ ಜನಕ್ಕೆ ಮುಟ್ಟಿದ್ದು. ಸರಳವಾದ ಕನ್ನಡ ಇದೆ, ಆಮೇಲೆ ಎಲ್ರಿಗೂ ಬೇಗ ಅಟ್ಯಾಚ್ ಆಗುತ್ತೆ. ಹಾಗಾಗಿನೇ ಈ ಸಾಂಗ್ ಎಲ್ರಿಗೂ ಬಹಳ ಬೇಗ ತಲುಪಿತ್ತು. ನಾವು ಶೂಟ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ವಿ ಈ ಹಾಡು ಇಷ್ಟ ಆಗುತ್ತೆ ಎಲ್ರಿಗೂ ಅಂತ, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ತಗೋತಾರೆ ಅನ್ನೋಂಥದ್ದು ನಿಜವಾಗ್ಲೂ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಈಗ ಸಿನಿಮಾನೇ ಆಯ್ತು, ಈಗ ನೋಡಿ ಸೂ ಫ್ರಮ್ ಸೋ ರಾಜ್ ಸರ್ ಹೇಳ್ತಾರೆ, ಸುಮಾರು ಇಂಟರ್ವ್ಯೂ ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಗೊತ್ತಿತ್ತು, ಬಟ್ ಈ ಮಟ್ಟಿಗೆ ಜನ ಸ್ವೀಕರಿಸ್ತಾರೆ ಅಂತ. ಹಂಗೆ ನಮಗೆ ವಿಲ್ ನೆವರ್ ಹ್ಯಾವ್ ಅನ್ ಐಡಿಯಾ ಯಾವ್ದನ್ನ ಜನ ಯಾಕಷ್ಟು ಪ್ರೀತಿಯಿಂದ ಒಪ್ಕೋತಾರೆ. ನಮ್ಮನೇಲಿ ಮಾಡಿದಂತಹ ಒಂದು ಬಿರಿಯಾನಿನ ಪಕ್ಕದ ಮನೆಗೂ ಕೊಟ್ಟಿದೀವಿ. ಹೌದು, ಹಾಗೆ. ಸೊ ನೀವು ಪಕ್ಕದ ಮನೆಯವರು ಕೂಡ ಅದು ಹೌದು. ಸೊ ಅಂದ್ರೆ ಇಟ್ ಇಸ್ ಲೈಕ್ ಒಂಥರ ಬ್ಯಾಲೆನ್ಸ್ ಮಾಡೋದನ್ನು ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೆ ಎಕ್ಸ್ಪೋಜರ್ ತುಂಬಾನೇ ಜಾಸ್ತಿ ಸಿಗ್ತಾ ಇದೆ. ಅಬ್ವಿಯಸ್ಲಿ ನಿಮಗೆ ಅಲ್ಲಿ ವೈಡರ್ ರೀಚ್ ಇದೆ. ಕಂಪ್ಯಾರಿಟಿವ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ್ದನ್ನ ಜಾಸ್ತಿ ಚೂಸ್ ಮಾಡ್ತೀರಾ ನೀವು? ಹಂಗೆ ಅಂತಲ್ಲ, ನಾನು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ತೀನಿ ಯಾವಾಗ್ಲೂ. ಸೊ ಇದು ಅಂತ ಮೇಲೆ ಕೆಳಗೆ ಯಾವ್ದು ಇಲ್ಲ ನನಗೆ. ಬಿಕಾಸ್ ಹೌದು, ನಮ್ ಟಿವಿ ಸೀರಿಯಲ್ಸ್ ಅಲ್ಲಿ ಎವ್ರಿ ಡೇ ನಾವ್ ಮನೆಗೆ ಹೋಗ್ತಿರ್ತೀವಿ, ಎವ್ರಿ ಡೇ ಜನ ನೋಡ್ತಾರೆ, ಐ ಮೀನ್ ಜನ ನಮ್ಮನ್ನ ನೋಡ್ತಿರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗೋದು ಟಿವಿ ಸೀರಿಯಲ್ಸ್ ಮೂಲಕ. ಸಿನಿಮಾ ಒಂದ್ ವರ್ಷ 1, 2, 3, 4, 6 ತಿಂಗಳು ಕಷ್ಟಪಟ್ಟು ಮಾಡಿ ಒಂದು 3 hours ನೋಡಿ ಅವರು ಜಡ್ಜ್ ಮಾಡುವಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಯಾವುದು ಮೇಲೆ ಕೆಳಗೆ ಅಂತ ಯಾವುದು ಇಲ್ಲ ನನ್ನ ಪ್ರಕಾರ. ನಾನು ಯಾವ ಅಪರ್ಚುನಿಟಿ ಬಂದ್ರು, ಸಿನಿಮಾ ಅಂತಾನೆ ಅಲ್ಲ, ಹಾಡು, ಡಾನ್ಸ್, ಏನೇ ಬಂದ್ರು, ಅವಕಾಶ ಬಂದ್ರೆ ಅದನ್ನ ನಾನು ಗ್ರ್ಯಾಬ್ ಮಾಡ್ಕೊಳ್ತೀನಿ. ಸೊ ನಾನು ಇದು ಅಂತ ಇಲ್ಲ. ಸೊ ಕೀರ್ತಿ ಅವರು ಒಂಥರ ಡೆಬ್ಯೂ ಮಾಡ್ತಾರಂತದ್ದು, ಅಂಡ್ ಅವರಿಗೆ ಹೊಸ ನಿರ್ದೇಶಕರು ಅಂತ ಹೇಳಿದ ತಕ್ಷಣನೇ ನಿಮಗೆ ಒಂದು ಆಪರ್ಚುನಿಟಿ ಬಂದಾಗ ಯಾವ ತರ ಥಾಟ್ಸ್ ಗಳು ಓಡ್ತಾ ಇರುತ್ತೆ ನಿಮಗೆ ಮೈಂಡ್ ನಲ್ಲಿ? ಫಸ್ಟ್ ಡೈರೆಕ್ಷನ್ ಅಂತ ಹೇಳಿದಾಗ ಇವಾಗ ನಾನು ಒಂದು ಈ ತರದ ಮೂವಿನಲ್ಲಿ ಅಥವಾ ಈ ತರ ಸ್ಕ್ರಿಪ್ಟ್ ಅಲ್ಲಿ ಕಾಣಿಸ್ಕೊಬೇಕು ಅನ್ನೋದು ನಿಮ್ಗೂ ಕೂಡ ಆಸೆ ಇರುತ್ತೆ, ಬಿಕಾಸ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಲ್ರೆಡಿ ಹೆಸರು ಮಾಡಿರೋದ್ರಿಂದ. ಸೊ ಯಾವ ತರ ಥಾಟ್ಸ್ ಓಡ್ತಾ ಇತ್ತು ನಿಮ್ಗೆ ಕೀರ್ತಿ ಅವ್ರು ಕಾಲ್ ಮಾಡಿದಾಗ? ಅದೇ ಇಲ್ಲ, ಸರ್ ಕಾಲ್ ಮಾಡಿ ಮೀಟೇ ಮಾಡಿದ್ದು, ಕಾಲ್ ಮಾಡಿ ಹಿಂಗಿದೆ ಪ್ರಾಜೆಕ್ಟು ಮಾತಾಡೋಣ ಅಂತ. ಅವ್ರು ನರೇಷನ್ ಮಾಡಿದ ರೀತಿನೂ ಹೌದು, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಫೋಕಸ್ ಏನಿದೆ, ಅವ್ರ ಗೋಲ್ ಏನಿದೆ, ಯಾವ ತರ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗೋಗುತ್ತೆ. ಅಂಡ್ ಆದಿತ್ಯ ಅವ್ರು ಹೇಳ್ದಂಗೆನ ಯಾವಾಗ ಏನಾಗುತ್ತೆ ಏನು ಗೊತ್ತಿಲ್ಲ. ಎಷ್ಟೋ ಹೊಸ ತಂಡ ಏನೋ ಶುರು ಮಾಡಿರೋ ಮೂವಿ ಅಥವಾ ಮಾಡಿರೋ ಮೂವಿಗಳು ಸೂಪರ್ ಡೂಪರ್ ಹಿಟ್ ಆಗಿರೋದು ಇದೆ. ಅಂಡ್ ಹೊಸ ತಂಡ ಅಂತ ನಾವು ನಿರ್ಲಕ್ಷ್ಯದಿಂದನೂ ನೋಡಕ್ ಆಗಲ್ಲ. ಎಲ್ಲರಿಗೂ ಯಾವ್ದೋ ಒಂದ್ ರೀತಿನಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದು ಹೆಂಗೋ ಜನ ಆಕ್ಸೆಪ್ಟ್ ಮಾಡ್ಬಿಡ್ತಾರೆ. ಸೊ ಐ ಥಿಂಕ್ ಈ ಪ್ರಾಜೆಕ್ಟ್ ಇಂದ ಕೀರ್ತಿ ಸರಿಗೆ ತುಂಬಾ ಜಾಸ್ತಿ ಕೀರ್ತಿ ಸಿಗುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿರುವಂತ ಒಂದು ಮೂವಿ, ಒಂದು ಸಿಂಪಲ್ ಆಗಿರುವಂತ ಕತೆ, ಸಿಂಪಲ್ ಎಲ್ಲರಿಗೂ ಬೇಗ ಕನೆಕ್ಟ್ ಆಗುವಂತ ಕತೆ ಅನ್ಸುತ್ತೆ. ಹೇಳಂಗೆ ಆಗಿನ ಕಾಲದವ್ರಿಗೆ ತುಂಬಾ ಬೇಗ ಕನೆಕ್ಟ್ ಆಗೋ ಕತೆ. ಸೊ ಹಂಗಾಗಿ ಈ ಮೂವಿ ಮುಖಾಂತರ ಕೀರ್ತಿ ಸರಿಗೆ ತುಂಬಾ ಒಳ್ಳೆ ಹೆಸರು ಸಿಗುತ್ತೆ. ಸೊ ಭುವನ್ ಮೂವೀಸ್ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಒಂದು ಪ್ರೊಡಕ್ಷನ್ ಹೌಸ್ ಇದ್ರೇನೆ ಈ ಒಂದು ಮೂವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸುರೇಶ್ ಸರ್ ಸೆಟ್ಟಿಗೆ ಬರ್ತಾ ಇದ್ರ ಅಥವಾ ಹೇಗಿರ್ತಾ ಇದ್ರು? ಅಂಡ್ ಅಯ್ಯೋ, ಸುರೇಶ್ ನಾನು ನೋಡೇ ಇಲ್ಲ. ಫಸ್ಟ್ ಸಿನಿಮಾ ಅಡ್ವಾನ್ಸ್ ಕೊಡೋದಕ್ಕೆ ಏನ್ ಬಂದಿದ್ರು ಅದೇ ಲಾಸ್ಟ್. ನಾವ್ ಯಾರು ಅವ್ರನ್ನ ಸೆಟ್ ಅಲ್ಲಿ ನೋಡೇ ಇಲ್ಲ. ಆಮೇಲೆ ಒಂದ್ಸಲಿ ಫ್ಯಾಮಿಲಿ ಎಲ್ಲ ಬಂದಿದ್ರು ಮಧ್ಯಕ್ಕೆಲ್ಲೋ, ಅವರು ಪೂರ್ತಿ ಕೀರ್ತಿ ಸರ್ ಮತ್ತೆ ನಮ್ಮ ಮ್ಯಾನೇಜರ್ಸ್ ಎಲ್ಲ ಅವ್ರ ಮೇಲೆನೆ ಬಿಟ್ಟಿದ್ರು. ಅಂಡ್ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಬಹಳ ಆಸೆ. ಮೇಡಮ್ ಒಳ್ಳೆ ಸಿನಿಮಾ ಆಗ್ಬೇಕು ಮೇಡಮ್ ಒಳ್ಳೆ ಸಿನಿಮಾ ಆಗ್ಬೇಕು ಮೇಡಮ್ ಅಷ್ಟೇ. ಅವ್ರು ಆ ಇನ್ನೋಸೆನ್ಸ್ ಇದೆ ಅವರಲ್ಲಿ. ಅವ್ರದ್ದು ಅಂದ್ರೆ ಗೋಲ್ ಇದ್ದಿದ್ದು ಅಷ್ಟೇ, ಒಂದ್ ಒಳ್ಳೆ ಸಿನಿಮಾನ ನನ್ನ ಬ್ಯಾನರ್ ಇಂದ ನಾನು ಕೊಡ್ಬೇಕು, ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂತ. ಅದೇ ಪ್ರಕಾರವಾಗಿ ಲೊಕೇಶನ್ಸ್ ಆಯ್ತು, ಯಾವ ಆರ್ಟಿಸ್ಟ್ ಆಯ್ತು, ಆ ಪಾತ್ರಕ್ಕೆ ಆರ್ಟಿಸ್ಟ್ ಬೇಕು. ಈಗ ತಾಯಿರೋಲಿಗೆ ಅರುಣಮ್ಮ ಇದ್ದಾರೆ, ಅಂದ್ರೆ ಅವ್ರನ್ನ ಬಿಟ್ಟು ನನಗೆ ಬೇರೆಯವ್ರನ್ನ ಯಾರನ್ನೂ ಊಹೆನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ತರ ಪ್ರತಿಯೊಬ್ಬ ಆರ್ಟಿಸ್ಟ್ ಯಾರನ್ನ ಕೇಳಿದ್ರು ಅದನ್ನೆಲ್ಲ ಒದಗಿಸಿದ್ದಾರೆ.